ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಸಲ ಡೆಮೋಕ್ರಸಿ ಮೇಲೆ ಬೇಜಾರಾಗದೆ ಇದಕ್ಕೆ 60 ವರ್ಷಗಳಿಂದ ಅಲ್ಲಿನ ಜನ ಕನಸು ಕಂಡಿದ್ರು, ಕಣ್ಣೀರು ಹಾಕಿದ್ರು ಅದರ ಸಲುವಾಗಿ. ಅಂತೂ ಇಂತೂ ಅವ್ರದ್ದೊಂದು ಕನಸು ಕೈಗೂಡಿದೆ, ಈಡೇರಿದೆ. ಎಲ್ಲರೂ ಸೇರ್ಕೊಂಡು ಸಂಭ್ರಮದಿಂದ ಉದ್ಘಾಟನೆ ಮಾಡಬೇಕಾಗಿತ್ತಿದ್ನ. ಈ ನಿತಿನ್ ಗಡ್ಕರಿ ಅವರ ಕಚೇರಿ ಕೂಡ 11ನೇ ತಾರೀಕು ಹೇಳಿದ್ರೆ 14ನೇ ತಾರೀಕಿನ ಕಾರ್ಯಕ್ರಮಕ್ಕೆ CM ಬಂದುಬಿಡೋಕ್ಕಾಗತ್ತಾ? ಅದನ್ನಾರು ಯೋಚನೆ ಮಾಡಬೇಕಾಗಿತ್ತಲ್ಲ. 14ನೇ ತಾರೀಕಿಗೆ ಈ ಕಾರ್ಯಕ್ರಮ ನಿಗದಿಯಾಗಿದೆ ಅಂತ ತುಂಬ ಮೊದಲಿಂದನೂ ನಮಗೆ ಗೊತ್ತಿದೆ. ನೋಡಿ, ಇದರಲ್ಲಿ ಡೆಮಾಕ್ರಸಿ ಇದೇನು ತಪ್ಪಿಲ್ಲ. ನಮ್ಮ ಜನಪ್ರತಿನಿಧಿಗಳು ಮತ್ತು ಪೊಲಿಟಿಕಲ್ ಪಾರ್ಟಿಗಳ ಹಠಮಾರಿ ಧೋರಣೆ ಮತ್ತು ಸಣ್ಣ ಮಟ್ಟದ ಅಪ್ರಬುದ್ಧತೆ, ಕ್ರೆಡಿಟ್ ವಾರ್ ಇದಕ್ಕೆಲ್ಲ ಕಾರಣ. ಇದರಲ್ಲಿ ನೋಡಿ, ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ನೋ ಡೌಟ್. ಶರಾವತಿಯ ಬ್ಯಾಕ್ ವಾಟರ್ನಲ್ಲಿ ಸಿಗಂದೂರ್ಗೆ ಹೋಗಬೇಕಾದ್ರೆ ಬಾರ್ಜ್ನಲ್ಲಿ ನಾವೇ ಅನೇಕ ಬಾರಿ ಹೋಗಿದ್ದೀವಿ. ಹೌದು. ಮತ್ತು ಅಲ್ಲಿನ ಜನರ ಸಮಸ್ಯೆಗಳು ಬ್ಯಾಕ್ ವಾಟರ್ ಏನು ಅನುಭವಿಸ್ತಾ ಇದ್ರು. ಈಗ ನಾನು ಚಿಕ್ಕವನಿದ್ದಾಗ ಹೊನ್ನಾವರದಲ್ಲಿ ಬ್ರಿಡ್ಜ್ ರಿಪೇರಿ ಇತ್ತು, ಶರಾವತಿ. ಹೊನ್ನಾವರ ಟು ಕುಮಟಾನ ಅಥವಾ ಹೊನ್ನಾವರ ಟು ಭಟ್ಕಳ ಆ ಕಡೆ ಹೋಗ್ಲಿಕ್ಕೆ ಏನಿದೆ ಅಲ್ವಾ, ಬಾರ್ಜ್ನಲ್ಲಿ ಹೋಗ್ತಿದ್ವಿ ನಾವು. ಬಸ್ಸನ್ನು ಬಾರ್ಜ್ನಲ್ಲಿ ಹಾಕಿ ತೆಗೆದುಕೊಂಡು ಹೋಗ್ತಿದ್ರು. ಅಲ್ಲಿಂದ ಬ್ಯಾಕ್ ವಾಟರ್ನಲ್ಲಿ ಈ ಸಮಸ್ಯೆ ಸರಿ ಮಾಡಲಿಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಯಿತು. ಕೇಂದ್ರ ಸರ್ಕಾರ ಅದಕ್ಕೆ ಹಣ ಕೊಡ್ತು. ನನಗನ್ಸುತ್ತೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಒಂದು ರೀತಿಯಾಗಿರ್ತಕ್ಕಂಥ ಹಠಮಾರಿ ಧೋರಣೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ನಿಜ ನಿಜ. ಈಗ ನಿತಿನ್ ಗಡ್ಕರಿ ನೋಡಿ, ನಿತಿನ್ ಗಡ್ಕರಿ ಈ ಆಮಂತ್ರಣ ಯಾರ್ಯಾರು ಕೊಟ್ಟಿದ್ದೀರಿ ಅಂತಕ್ಕಂಥದ್ದೇನು ಮೈನ್ಯೂಟ್ ಗಮನಿಸಲ್ಲ ಯಾರು ಕೇಂದ್ರ ಸಚಿವರು. ಅಲ್ಲಿನ ಸ್ಥಳೀಯ ಸಂಸದ ರಾಘವೇಂದ್ರ ಅವರು ಎಲ್ರಿಗೂ ಆತ್ಮೀಯರು. ಅವರು ಈ ರೋಲ್ ಪ್ಲೇ ಮಾಡ್ಬೋದಿತ್ತು. ಸಂಸದ ರಾಘವೇಂದ್ರ ನೋಡಿ, ಮುಖ್ಯಮಂತ್ರಿಗಳು, PWD ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು. ಯಾಕಂದರೆ ಹಂಗಿದ್ರೆ ನಾಳೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಸಂಸದರನ್ನು ಆಹ್ವಾನವೇ ಕೊಡದೆ ಹೋದರೆ ಅಲ್ವಾ. ಹೀಗಾಗಿ ನನಗನ್ಸುತ್ತೆ ಮೇಲ್ನೋಟಕ್ಕೆ ಸಂಸದ ರಾಘವೇಂದ್ರ ಅಲ್ಲೊಂದು ರೋಲ್ ಪ್ಲೇ ಮಾಡ್ಬೋದಿತ್ತು. ಅಥವಾ ಕರ್ನಾಟಕದ BJP ನಾಯಕರು ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರಿ, ನೀವು ಪೂರ್ತಿ ಹಣ ಕೊಟ್ಟಿದ್ದೀರಿ, ಕೇಂದ್ರ ಸರ್ಕಾರದ ಯೋಜನೆ ಎಲ್ಲವೂ ಸರಿ ಇದೆ, ಆದರೆ ಇಷ್ಟೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಲ್ಲದೆ ಮಾಡ್ತಕ್ಕಂಥದ್ದು ಸರಿ ಇರಲಿಲ್ಲ. ಬೇಜಾರದು. ಹೌದು ಹೌದು. ಒಂದು ಭಾಗ. ಮುಖ್ಯಮಂತ್ರಿಗಳು ಕೂಡ ಅಜಿತ್, ನನಗನ್ಸುತ್ತೆ ನೋಡಿ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ವಿಷಯದಲ್ಲಿ ನಾನು ಉಳಿದವ್ರ ಬಗ್ಗೆ ನೀವು ಇದನ್ನೇ ಮಾಡಿ ಅಂತಕ್ಕಂಥದ್ದು ಹೇಳ. ಪಾಪ್ಯುಲರ್ ಬಿಯಾಂಡ್ ಪಾರ್ಟಿ ಲೈನ್ಸ್. ನಾಟ್ ಓನ್ಲಿ ಪಾಪ್ಯುಲರ್ ಅಜಿತ್, ನನಗೆ ಗೊತ್ತಿದೆ ಕರ್ನಾಟಕದ ಯಾವುದೇ ಪಕ್ಷದ ಸಂಸದರು ಹೋದರು, ಕರ್ನಾಟಕ ಸರ್ಕಾರ ಯಾವುದೇ ಪ್ರಾಜೆಕ್ಟನ್ನು ತೆಗೆದುಕೊಂಡು ಹೋದರೂ 2-3 ಸಿಟ್ಟಿಂಗಲ್ಲಿ ಹಣವನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ರು. ನನಗೆ ಅನೇಕ ಕಾಂಗ್ರೆಸ್ನ ಸಂಸದರು ಹೇಳಿದ್ದಾರೆ, ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅಷ್ಟು ದುಡ್ಡನ್ನು ನಮಗೆ ನಿತಿನ್ ಗಡ್ಕರಿ ದಂಡಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹೀಗೆ ಅಟ್ಲೀಸ್ಟ್ ಗಡ್ಕರಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ತಪ್ಪುಗಳು ನಡೆದಿದ್ರೂ ಕೂಡ ಮುಖ್ಯಮಂತ್ರಿಗಳು ಆಯ್ತಪ್ಪ, ನಾನು ಬರೋಕ್ಕಾಗ್ತಾ ಇಲ್ಲ, ಬಟ್ ಐ ವಿಲ್ ಸೆಂಡ್ PWD ಮಿನಿಸ್ಟರ್ ಮಧು ಬಂಗಾರಪ್ಪ ಮತ್ತು ಬೆಳ್ಳೂರು ಗೋಪಾಲಕೃಷ್ಣನ್ ಕಳಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಸಾಕಿತ್ತು. ಯಾಕಂದರೆ ಅನೇಕ ಬಾರಿ ಏನಾಗುತ್ತೆ, ಇಲ್ಲಿ ಒಂದು ಬ್ರಿಡ್ಜಿಗೆ ಮುಗಿಯಲ್ಲ ಇದು. ಕರೆಕ್ಟ್. ಕರ್ನಾಟಕ ಸರ್ಕಾರ ಬಾರಿ ಸತೀಶ್ ಜಾರಕಿಹೊಳಿ ನಾವು ನೋಡ್ತಾ ಇದ್ದೀವಿ, 15 ದಿನ 20 ದಿನಕ್ಕೊಮ್ಮೆ ಕೇಂದ್ರ ಭೂ ಸಾರಿಗೆ ಸಚಿವರನ್ನು ಭೇಟಿಯಾಗಬೇಕಾಗತ್ತೆ. ಅನೇಕ ಲಾಂಗ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ಗಳಿವೆ, ಹಣ ಬರೋದು ಬಾಕಿ ಇದೆ. ಹೀಗಿರುವ ಸಂದರ್ಭದಲ್ಲಿ ನೀವಿಲ್ಲ, ಈಗ ಗಡ್ಕರಿಯವರು ಬಂದಾಗಲೂ ಕೂಡ ನಾವು ಹೋಗಲ್ಲ ನಾನೇನೋ ಗಡ್ಕರಿಯವ್ರಿಗೆ ಹೋಗಿ ವಂದಿಮಾಗದ್ರ ರೀತಿ ಹೇಳಿ ಅಂತಲ್ಲ, ವೇದಿಕೆ ಮೇಲೆ ಹೇಳಬನ್ನಿ, ದಿಸ್ ಇಸ್ ರಾಂಗ್ ವಾಟ್ ಯು ಹ್ಯಾವ್ ಡನ್ ಅಂತ. ಹೌದು. ಅದು ಬಿಟ್ಟು ಸ್ಥಳೀಯ ಶಾಸಕರನ್ನು ಕೂಡ ಕಳಿಸದೇ ಇರೋದು ನನಗನ್ಸೋದು ಬರೀ ಕಾಗೋಡು ತಿಮ್ಮಪ್ಪನವರು, ಅವರೇನು ಅಫಿಷಿಯಲ್ ಪೊಸಿಷನ್ನಲ್ಲಿಲ್ಲ, ಅವರು ಮಾತ್ರ ಸೇತುವೆ ಉದ್ಘಾಟನೆ ಮತ್ತು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದರು. ಈಗ ನನಗನ್ಸುತ್ತೆ BJP ಮತ್ತು ಕಾಂಗ್ರೆಸ್ ನೋಡಿ, ಕೇಂದ್ರ ಒಂದು ಪಕ್ಷ, ರಾಜ್ಯ ಒಂದು ಪಕ್ಷ, ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ. ಬಟ್ ನೀವು ಇಂಥ ಒಂದು ದೊಡ್ಡ ಪ್ರಾಜೆಕ್ಟನ್ನು, ಐತಿಹಾಸಿಕವಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು, ಯಾಕಂದರೆ ನಾವೇ ಕಳೆದ 1 ತಿಂಗಳಿಂದ ನೋಡ್ತಾ ಇದ್ದೀವಿ, ಸಾಗರದ ಹಳ್ಳಿಗಳ ಜನ ಈ ಕಥೆಯನ್ನು ಏನೇನು ಬರೀತಾ ಇದ್ದಾರೆ, ಯಾರ್ಯಾರು ಇದಕ್ಕೋಸ್ಕರ ಹೋರಾಟ ಮಾಡಿದ್ರು ಅಲ್ವಾ. ಅನೇಕ ಕಥೆಗಳು ಸುಮ್ಮನೆ ಜನರಿಗೆ ತಿಳ್ಕೋಬೇಕು ಅಂದ್ರೆ ಇವತ್ತಿನ ಎಲ್ಲ ಪೇಪರ್ಗಳನ್ನು ತೆಗೆದು ನೋಡ್ಬಿಟ್ರೆ ಆ ಕಾರಣದಿಂದ ನನಗನ್ಸುತ್ತೆ ಒಂದು ಸಂಸದ ರಾಘವೇಂದ್ರ ಮೇಲ್ನೋಟಕ್ಕೆ ಇದನ್ನು ರೋಲ್ ಪ್ಲೇ ಮಾಡಬೇಕು. ನೋಡಿ, ನಮ್ಮ ಊರಲ್ಲಿ ಒಂದು ದೊಡ್ಡ ಸೇತುವೆ ಉದ್ಘಾಟನೆ ಆಗ್ತಾ ಇದೆ ಕೇಂದ್ರ ಸರ್ಕಾರದ ಯೋಜನೆಯ ಅಡಿಯಲ್ಲಿ. ರಾಜ್ಯದ ಮುಖ್ಯಮಂತ್ರಿಗಳು
ಮತ್ತು PWD ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒತ್ತಾಸೆಯನ್ನು ತೋರಿದರೆ ಅದಾಗ್ತಾಯಿತ್ತು. ಇನ್ನೊಂದು ಕಡೆ ನನಗೆ ಈ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಧೋರಣೆಗಳ ಬಗ್ಗೆ ಕೂಡ ಅನಿಸುತ್ತೆ. ನೀವು ಪದೇ ಪದೇ ಟಗ್ ಆಫ್ ವಾರ್ ರೀತಿಯಲ್ಲಿ, ಸಂಘರ್ಷದ ರೀತಿಯಲ್ಲಿ, ಮತ್ತು ಯಾರು ನಿಮ್ಮ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಾರೆ ನಿತಿನ್ ಗಡ್ಕರಿ ಅವರು ಬರುವಾಗ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಲೇ ಕಾರ್ಯಕ್ರಮಕ್ಕೆ ಹೋಗ್ಬೋದಿತ್ತು ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ನಂಗೆ ಹಿಂಗೆ ನೆನಪಾಯ್ತು, ದುಬೈಗೆ ಹೋಗಿದ್ದಾಗ ಪಾಕಿಸ್ತಾನಿ ಡ್ರೈವರ್ ಒಬ್ಬ ಕರ್ಕೊಂಡು ಓಡಾಡ್ತಾ ಇದ್ದ ನನ್ನಲ್ಲಿ. ಆತ ಬಿಲ್ಡಿಂಗ್ಗಳನ್ನು, ಸೇತುವೆಗಳನ್ನು, ಫ್ಲೈಓವರ್ಗಳನ್ನೆಲ್ಲ ತೋರಿಸ್ಕೊಂಡು ಇದನ್ನು ಇಷ್ಟು ತಿಂಗಳಲ್ಲಿ ಕಟ್ಟಿದ್ರು, ಇಷ್ಟು ವರ್ಷದಲ್ಲಿ ಕಟ್ಟಿದ್ರು, ಅಷ್ಟು ಫಾಸ್ಟಾಗಿ ಕಟ್ಟಿದ್ರು, ಎಲ್ಲ ತೋರಿಸ್ಕೊಂಡು ಕೊನೆಗೆ ಅಂದಾತ ಕಟ್ಟಿ ಮುಗಿಸಿದ ಮೇಲೆ ಇಲ್ಲಿ ಉದ್ಘಾಟನೆಗೆ ರಾಜ ಬರಬೇಕು, ರಾಜಮನೆತನದವ್ರು ಬರಬೇಕು, ಆ ಥರದ್ದು ಏನಿಲ್ಲ ಸರ್. ಕಾಂಟ್ರಾಕ್ಟ್ರೇ ರಿಬ್ಬನ್ ಕಟ್ ಮಾಡಿ ಓಪನಿಂಗ್ ಮಾಡಿಬಿಡ್ತಾರೆ, ಮಾರನೇ ದಿವಸದಿಂದನೇ ಬಳಕೆ ಶುರುವಾಗ್ಬಿಡುತ್ತೆ ಅಂತ. ಅದಕ್ಕೆ ನಾನು ಅಂದೆ, ಕರೆಕ್ಟಪ್ಪ, ರಾಜ ಓಟ್ ಹಾಕ್ಸ್ಕೊಳಕ್ಕೆ ಬರಬೇಕು ಅಂದಿದ್ರು ಹಿಂಗೆ ಪರಿಸ್ಥಿತಿ ಇರ್ತಿರಲಿಲ್ಲ ನಿಮ್ಮಲ್ಲೂ. ಹಾಂ, ರಾಜ ಬರೋ ತನಕ ಉದ್ಘಾಟನೆ ಆಗ್ತಿರಲಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.